ಸೊ ಗೈಸ್, ಈ ಸಾಂಗ್ನ ಈಗಾಗಲೇ ಎಲ್ಲರೂ ಕೇಳಿರ್ತೀರಾ. ಸೊ ಕೇಳಿರೋ ಕೆಲವರಿಗೆ ಈ ಒಂದು ಸಾಂಗು ಕಿಕ್ನ ಕೊಟ್ಟರೆ, ಇನ್ನು ಕೆಲವರಿಗೆ ಏನಪ್ಪ ಇದು ಲಿರಿಕ್ಸ್ ಇಷ್ಟೊಂದು ವಲ್ಗರ್ ಆಗಿದೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಇದನ್ನು ಬರೆದಿರೋ ಪ್ರೇಮ್ ಸರ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಅವರು ಒಂದು ಎಣ್ಣೆ ಬಾಟ್ಲಿನ ಹಾಗೂ ಉಪ್ಪಿನಕಾಯಿನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಾನು ಈ ಒಂದು ಸಾಂಗ್ನ ಬರೆದಿರೋದು. ಯಾವುದೇ ರೀತಿಯಿಂದ ವಲ್ಗರ್ ಆಗಿ ನಾನು ಬರೆದಿಲ್ಲ. ಸೊ ನೀವು ಯಾವ ಥರ ಯೋಚನೆ ಮಾಡ್ತಿರಲ್ಲ ಆ ಥರ ಒಂದು ಸಾಂಗು ಕೇಳಿಸುತ್ತೆ ಅಂತ ಅವ್ರು ಕೂಡ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಯಾರು ಹೆಂಗೆ ತಿಳ್ಕೊಳ್ತಿರೋದು ಅವ್ರವ್ರ ಮೇಲೆ ಡಿಪೆಂಡು. ಅದು ಏನೇ ಆಗಿರಲಿ, ಈಗ ಒಂದು ಸರ್ಕಾರದಿಂದ ಸೆನ್ಸಾರ್ ಡಿಪಾರ್ಟ್ಮೆಂಟ್ಗೆ ಒಂದು ನೋಟಿಸ್ ಹೋಗಿದೆ ಅಂತೆ. ಸೊ ಈ ಸಾಂಗು ಹೊರಗಡೆ ಕೇಳೋ ಜನರಿಗೆ ಸಭ್ಯತೆಯಿಂದ ಕೂಡಿದೆಯಾ, ಸೊ ಸೌಮ್ಯತೆಯಿಂದ ಇದೆಯೋ ಇಲ್ಲೋ ಅಂತ ಮತ್ತೊಮ್ಮೆ ಪರಿಶೀಲನೆ ಮಾಡಿ. ಸೊ ಈ ಸಾಂಗ್ನ ಎಲ್ಲ ಪ್ಲಾಟ್ಫಾರ್ಮಿಂದ ಅಕಸ್ಮಾತ್ ಸಭ್ಯತೆಯಿಂದ ಕೂಡಿಲ್ಲ ಅಂದರೆ ಎಲ್ಲ ಪ್ಲಾಟ್ಫಾರ್ಮಿಂದ ಆ ಕೂಡಲೇ ಡಿಲೀಟ್ ಮಾಡಬೇಕು, ಎರೇಸ್ ಮಾಡಬೇಕಂತ ಒಂದು ನೋಟಿಸ್ ಹೋಗಿದೆ ಅಂತೆ. ಸೊ ಕೇಳ್ತಿರೋ ಕೆಲವರು ಈ ಸಾಂಗಲ್ಲಿ ಅಂಥದ್ದು ಅಂದರೆ ಇದೆ. ಸೊ ನಮ್ಮ ಇಮ್ಯಾಜಿನೇಷನಿಗೆ ಬಿಟ್ಟಿದ್ದು. ಸೊ ನಾವು ಹೆಂಗೆ ತಿಳ್ಕೊಳ್ತೀವೋ, ನಮ್ಮ ಇಂಟೆನ್ಷನ್ ಹೆಂಗಿರುತ್ತೋ ಅದ್ರ ಮೇಲೆ ಈ ಸಾಂಗು ಕೇಳ್ತಾ ಇದೆ. ಆ್ಯಂಡ್ ಇನ್ನು ಕೆಲವರಿಗೆ ಕೇಳ್ತಿದ್ದಂಗೆ ಇದೇನು ಇಷ್ಟೊಂದು ವಲ್ಗರ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಇನ್ನು ಪ್ರೇಮ್ ಸರ್ ಒಂದು ಸಮರ್ಥನೆ ಮಾಡ್ಕೊಂಡಿರೋ ಪ್ರಕಾರ ಇದು ಜಸ್ಟ್ ನಾನು ಒಂದು ಉಪ್ಪಿನಕಾಯಿ ಇಟ್ಕೊಂಡು ಎಣ್ಣೆ ಬಾಟ್ಲಿನ ಇಟ್ಕೊಂಡು ಬರೆದಿರೋಂಥ ಸಾಂಗು. ಸೊ ನಾವು ನೋಡೋ ದೃಷ್ಟಿ ಕರೆಕ್ಟಾಗಿರ್ಬೇಕಂತ ಪ್ರೇಮ್ ಸರ್ ಹೇಳ್ತಿದ್ದಾರೆ. ಆದರೆ ನನಗೆ ಅನ್ನಿಸ್ತಾ ಇರೋ ಪ್ರಕಾರ ಏನು ಅಂದರೆ, ಇದನ್ನು ಸಾಂಗ್ ರಿಲೀಸ್ ಮಾಡೋಕ್ಕೂ ಮುಂಚೆನೇ ಸೆನ್ಸಾರ್ ಅವರು ಇದನ್ನ ಪರಿಶೀಲನೆ ಮಾಡಿರಲಿಲ್ವಾ, ಸೊ ಇದನ್ನ ಚೆಕ್ ಮಾಡಿರಲಿಲ್ವಾ, ಹಂಗೆ ಬಿಟ್ಬಿಟ್ರಾ. ಬಟ್ ಈಗ ಮತ್ತೆ ಏಕೆ ಇದು ಇಷ್ಟೊಂದು ವೈರಲ್ ಆಗ್ತಾ ಇರಬೇಕಾದ್ರೆ ಸರ್ಕಾರದಿಂದ ನೋಟಿಸ್ ಹೋಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದೇನೇ ಆಗಿರಲಿ, ಈ ಸಾಂಗಿಗೆ ತುಂಬಾ ಒಂದು ದುಡ್ಡನ್ನ ಖರ್ಚು ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಆಗಿರ್ಬೋದು, ಮ್ಯೂಸಿಕ್ ಸ್ಕೋರ್ನ ಮಾಡಿಸೋದಕ್ಕೋಸ್ಕರ ಯುರೋಪಲ್ಲಿ ಹೋಗಿ ಪ್ರೇಮ್ ಸರ್ ಮಾಡಿಸಿ ಅಷ್ಟೊಂದು ರಿಚ್ನೆಸ್ ಇದೆ. ಸೊ ಇನ್ನೂ ಪೂರ್ತಿಯಾಗಿ ವಿಡಿಯೋ ಸಾಂಗ್ ಬಿಟ್ಟಿಲ್ಲ. ಅಲ್ಲಲ್ಲಿ ಮಾತ್ರನೇ ಒಂದು ವಿಡಿಯೋ ಕ್ಲಿಪ್ನ ಕೊಟ್ಟಿದ್ದಾರೆ ಬಿಟ್ಟರೆ, ಇನ್ನು ಮಿಕ್ಕಿರೋದೆಲ್ಲ ಫೋಟೋ ಎಡಿಟಲ್ಲಿ ಮಾಡಿರೋದು. ಆ್ಯಂಡ್ ಲಿರಿಕ್ಸು ಹೌದು, ಏನಕ್ಕೆ ಹಂಗೆ ಆಗ್ತಿದೆ ಅಂದರೆ, ಇಷ್ಟು ದಿನ ಪ್ರೇಮ್ ಸರ್ ಬರ್ದಿರೋ ಲಿರಿಕ್ಸ್ ಎಲ್ಲ ಅದೊಂಥರ ಎಮೋಷ್ನಲಿ ಕನೆಕ್ಟ್ ಆಗ್ತಾ ಇತ್ತು, ಒಂದೇನೋ ಅರ್ಥ ಇರ್ತಾ ಇತ್ತು. ಸೊ ಆ ರೀತಿ ಪ್ರೇಮ್ ಸರ್ನ ನೋಡಿ ಈಗ ಜನಗಳಿಗೆ, ಕೆಲವರಿಗೆ ಪ್ರೇಮ್ ಸರ್ನ ಮುಂಚೆಯಿಂದ ಇಷ್ಟಪಡ್ತಿರೋ ಕೆಲವರಿಗೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಆ ಒಂದು ಕಾರಣದಿಂದನೇ ಇದು ಒಂದು ಸಾಂಗ್ ವಲ್ಗರ್ ಆಗಿದೆ, ಇದು ಕೇಳೋದಕ್ಕೆ ಜನರ ಮಧ್ಯೆ ಕೇಳೋದಕ್ಕೆ ಒಂದು ಯೋಗ್ಯವಲ್ಲ ಅನ್ನೋ ರೀತಿ ಮಾತಾಡ್ತಿರೋದ್ರಿಂದ ಈಗ ಸರ್ಕಾರದಿಂದ ನೋಟಿಸ್ ಕೂಡ ಹೋಗಿದೆ ಅಂತ ಸೆನ್ಸಾರ್ ಡಿಪಾರ್ಟ್ಮೆಂಟಿಗೆ. ಸೊ ಅದೇನು ಮಾಡ್ತಾರೆ ಕಾದು ನೋಡಬೇಕು. ಸೊ ಅದ್ರ ಬಗ್ಗೆ ಅಪ್ಡೇಟ್ನ ನಾನು ನಿಮಗೆ ಆದಷ್ಟು ಬೇಗ ಕೊಡ್ತೀನಿ. ಸೊ ಆ ಅಪ್ಡೇಟು ಸಿಗಬೇಕಂದ್ರೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು. ಸೊ ಈ ಕೂಡಲೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್, ಬಾಯ್.